ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಸೌವರ್ಣಾಂಬುಜ ಮಧ್ಯಗಾಂ ತ್ರಿನಯನಾಂ ಸೌದಾಮಿನಿ ಸನ್ನಿಭಾಂ ಶಂಖೌ ಚಕ್ರವರಾಭಯಾನಿ ದದತೇಂ ಇಂದೋ ಕಲಾಂ ಬಿಭ್ರತೇಂ ಗ್ರೈವೇಯಾಂಗದಹಾರ ಕುಂಡಲಧರಾಂ ಆಖಂಡಲಾದ್ಯೈಸ್ತುತಾಂ ಧ್ಯಾಯೇದ್ವಿಂಧ್ಯ ನಿವಾಸಿನೀಂ ಶಶಿಮುಖೀಂ ಪಾರ್ಶ್ವಸ್ಥ ಪಂಚಾನನಾಂ. ಶ್ರೀ ಜಗದಂಬಾಯಿ ನಮಃ. ಶ್ರೀ ಜಗಜ್ಜನನ್ಯೈ ನಮಃ. 14ನೇ ತಾರೀಕು 4ನೇ ತಿಂಗಳು 2026ನೇ ಇಸ್ವಿ, ವಾರ ಮಂಗಳವಾರ. ಈ ದಿವಸದ ಪಂಚಾಂಗ ಹೇಗಿದೆ, ಈ ದಿವಸದ ವಿಶೇಷತೆ ಏನಿದೆ, ಹಾಗೂ ರಾಶಿಫಲ ಯಾವ ರೀತಿಯಲ್ಲಿದೆ, ಗ್ರಹಗಳ ಸ್ಥಿತಿ ಹೇಗಿದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ತಿಥಿಯಾಗಿರತಕ್ಕಂತಹದ್ದು. ವಾರ ಮಂಗಳವಾರವಾಗಿದೆ. ಈ ದಿವಸ ನಕ್ಷತ್ರ ಶತಭಿಷ ನಕ್ಷತ್ರ ಇರತಕ್ಕಂತಹದ್ದು. ಈ ದಿವಸದ ಯೋಗ ಶುಕ್ಲನಾಮ ಯೋಗ ಇದೆ, ಕೌಲವಕರ್ಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ದಿನ ವಿಶೇಷತೆಯಲ್ಲಿ ಏನು? ಸೌರಮಾನ ಯುಗಾದಿ, ಅದೇ ಇಂದಿನ ದಿವಸದ ವಿಶೇಷತೆಯಾಗಿರ್ತಕ್ಕಂತಹದ್ದು. ಹಾಗಿದ್ರೆ ಮಹತ್ವ ಏನು ಹೇಳುವಂತಹದ್ದನ್ನು ಮುಂದೆ ತಿಳಿದುಕೊಳ್ಳೋಣ. ಈ ದಿವಸದ ಖಗೋಳದ ಸ್ಥಿತಿಯನ್ನು ನೋಡುವಾಗ ಮೇಷರಾಶಿಯಲ್ಲಿ ಶುಕ್ರ ಇದ್ದಾನೆ. ಹೀಗಿರುವಾಗ ಖಗೋಳದ ಗ್ರಹ ಸ್ಥಿತಿ ಏನು? ಮೇಷರಾಶಿಯಲ್ಲಿ ಶುಕ್ರನಿದ್ದಾನೆ. ಹಾಗಂತ ಇವತ್ತು ರವಿಯ ಪ್ರವೇಶವೂ ಆಗ್ತದೆ. ರವಿ ಉಚ್ಚನಾಗಿ ಬರ್ತಾ ಇದ್ದಾನೆ ಮೇಷರಾಶಿಗೆ 11 ಗಂಟೆ ಮೇಲೆ. ಬೆಳಗ್ಗೆ 11 ಗಂಟೆಯವರೆಗೆ ಇವತ್ತಿನ ದಿವಸ ಇರತಕ್ಕಂತಹದ್ದು ಶುಕ್ರ ಒಬ್ಬವನೇ. ವೃಷಭ ರಾಶಿ ಶೂನ್ಯವಾಗಿದೆ. ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ಮಾಂದ್ಯದೇವಾಗಿರತಕ್ಕಂತಹದ್ದು. ಸಿಂಹ ರಾಶಿಯಲ್ಲಿ ಕೇತು ಇದ್ದಾನೆ. ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ ಈ ಎಲ್ಲ ರಾಶಿಗಳು ಶೂನ್ಯ ರಾಶಿ ಆಗಿರತಕ್ಕಂತಹದ್ದು. ಕುಂಭರಾಶಿಯಲ್ಲಿ ರಾಹು ಮತ್ತು ಚಂದ್ರರ ಯುತಿ. ಮೀನ ರಾಶಿಯಲ್ಲಿ ರವಿ, ಈ ಸಂದರ್ಭದಲ್ಲಿ ರವಿ, ಬುಧ, ಕುಜ ಮತ್ತು ಶನಿ ಇರುವಂತಹದ್ದು. 11 ಗಂಟೆಯ ನಂತರದಲ್ಲಿ ರವಿ ಮೇಷವನ್ನು ಪ್ರವೇಶ ಮಾಡ್ತಾನೆ. 2 ರೀತಿಯಂತಹ ಫಲವನ್ನು ಅನುಭವಿಸಬೇಕಾಗ್ತದೆ ಇವತ್ತಿನ ದಿವಸ. ಸೂರ್ಯನು ಮೇಷರಾಶಿಗೆ ಬಂದಿದ್ದಾನೆ ಅಂದ್ರೆ ಒಳ್ಳೆಯ ಫಲ. ಹೀಗಿರುವಾಗ ಇವತ್ತಿನ ದಿವಸದ ಮೇಷಾದಿ 12 ರಾಶಿಗಳ ಫಲ ಏನಿದೆ ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಶುಕ್ರನು ನಿಮ್ಮ ರಾಶಿಯಲ್ಲಿದ್ದರಿಂದ ಬೆಳಗ್ಗೆ 11 ಗಂಟೆಯವರೆಗೆ ನೀವು ಮಾಡಿದ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ. ತರಕಾರಿ ವ್ಯಾಪಾರಿಗಳಿಗಾಗಿರ್ಲಿ ಅಥವಾ ಹೂವಿನ ವ್ಯಾಪಾರಿಗಳಿಗಾಗಿರ್ಲಿ ಅಥವಾ ರಸ್ತೆ ಬದಿಯಲ್ಲಿ ದಾರಿಯ ಅಂಚದಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆಲ್ಲ ಸಾಕಷ್ಟು ಅಭಿವೃದ್ಧಿ ಆಗ್ತದೆ. ಹಾಗಂತ 11 ಗಂಟೆಯ ನಂತರದಲ್ಲಿ ರವಿ ಮತ್ತು ಶುಕ್ರರು ಒಟ್ಟಾಗುವುದರಿಂದ ಪರಸ್ಪರ ವೈರಿಗಳವರು. ಆದ್ದರಿಂದ ವೈರತ್ವ ಉಂಟಾಗುವಂತಹ ಸಾಧ್ಯತೆ, ಅವರವರೇ ಕಚ್ಚಾಡ್ಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವ್ಯಾಪಾರ ವ್ಯವಹಾರಗಳು ಸ್ಥಗಿತವಾಗುವಂತಹ ಸಾಧ್ಯತೆ ಅಥವಾ ಇಂದಿನ ವ್ಯಾಪಾರ ಸಾಕು ಅಂತ ಎದ್ದು ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಒಟ್ಟಾರೆ ಮೇಷರಾಶಿಯವರಿಗೆ ಇವತ್ತಿನ ಸಹ ಹಾಗೂ ಇದೆ ಹೀಗೂ ಇದೆ. ಒಟ್ಟಾರೆ ಒಳ್ಳೆಯದಾದ್ರೆ ಆಯ್ತು. ಅದಕ್ಕೆ ಒಳ್ಳೆಯದನ್ನು ಮಾಡುವುದಕ್ಕೆ ಶುಕ್ರ ಇದ್ದಾನೆ. ಒಳ್ಳೆಯದಾಗುತ್ತೆ, ಏನು ತೊಂದರೆ ಇಲ್ಲ. ರಾಜಕಾರಣಿಗಳಿಗೆ ಸ್ವಲ್ಪ ಆತಂಕ ಇರತಕ್ಕಂತಹದ್ದು, ಅವರಲ್ಲೇ ಕಚ್ಚಾಟ ಉಂಟಾಗುವಂತಹ ಸಾಧ್ಯತೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದೇನು? ರವಿ ಶಾಂತಿಯನ್ನು ಮಾಡಿಕೊಳ್ಳಿ ಸೂರ್ಯನಿಗೆ. ಜೊತೆಯಲ್ಲಿ ವಿಷುವತ್ ಪುಣ್ಯಕಾಲ ಬರುವುದರಿಂದ 3 ಗಂಟೆ 31 ನಿಮಿಷವರೆಗೆ ತರ್ಪಣವನ್ನು ಮಾಡಿಕೊಳ್ಳುವುದಕ್ಕೆ ಅವಕಾಶ ಇದೆ. ಮಾಡಿಕೊಳ್ಳಬಹುದು, ಅದರಿಂದ ಅನುಕೂಲ ಉಂಟಾಗ್ತದೆ. ಮೇಷರಾಶಿಯವರು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 9. ಕೆಂಪು ಬಣ್ಣ, ಪೂರ್ವ ದಿಕ್ಕು ಇವೆಲ್ಲವೂ ನಿಮಗೆ ಹಿತವಾಗಿರುತ್ತದೆ, ಮಾಡಿಕೊಳ್ಳಿ. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಶುಕ್ರನು ವ್ಯಯಸ್ಥಾನದಲ್ಲಿದ್ದಾನೆ. ಶತ್ರುವಿನೊಟ್ಟಿಗೆ ಸೇರ್ಕೊಳ್ತಾನೆ. ಹೀಗಾಗಿ ಅಕ್ಕಪಕ್ಕದವರೇ ಶತ್ರುಗಳಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೀವನಕ್ಕೆ ತೊಂದರೆ ಉಂಟು ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಅಥವಾ ಸ್ಥಳಾಂತರ ಯೋಗ, ಮನೆ ಬದಲಾವಣೆ. ಕೆಲವರು ಮನೆ ಕಟ್ಕೊಂಡಿರ್ತೀರಿ, ಆಯ್ತಾ, ಮನೆಗೆ ಏನಾದರೂ ತೊಂದರೆ, ನೀವು ಬಾಡಿಗೆ ಮನೆ ಉಳ್ಕೊಂಡು ಆ ಮನೆಯನ್ನು ಬಾಡಿಗೆಗೆ ಬಿಡ್ತೀರಿ. ಆ ರೀತಿಯಲ್ಲಿ ಮಾಡಿಕೊಳ್ಳುವಂತಹ ಒಂದು ಸಾಧ್ಯತೆ ಇರತಕ್ಕಂತಹದ್ದು. ಅಥವಾ ಕೆಲವರು ಮನೆ ಕಟ್ಟಿ ಮಾರಾಟ ಮಾಡಿಬಿಡುವಂತಹ ಸನ್ನಿವೇಶವೂ ಬರ್ತದೆ. ಅದರಿಂದ ತುಂಬಾ ಜಾಗೃತಿಯಾಗಿರಿ. ಮನೆ ಕಟ್ಟುವಾಗ ಒಳ್ಳೊಳ್ಳೆ ವಸ್ತು ಹಾಕಿ ಮನೆ ಕಟ್ಟಿರ್ತೀರಿ, ಕೊನೆಗೆ ವ್ಯಾಪಾರದಲ್ಲಿ ಮೋಸ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ವೃಷಭ ರಾಶಿಯವರಿಗೆ. ನೀವು ಇವತ್ತಿನ ದಿವಸ ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6, 5, 2 ಬಳಸಿಕೊಳ್ಳಬಹುದು. ಹಸಿರು ಬಣ್ಣ, ಬಿಳಿ ಬಣ್ಣ ನಿಮಗೆ ಅದು ಅನುಕೂಲಕರವಾಗಿದೆ. ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ಅಮ್ಮನವರ ದೇವಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣಗಳು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ವೃಷಭ ರಾಶಿಯವರು ಇವತ್ತಿನ ಕಾಲ ಸಂಕಲ್ಪದಲ್ಲಿ. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಬುಧನು ನೀಚನಾಗಿದ್ದಾನೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಸಕ್ತಿ ಇರುವುದಿಲ್ಲ. ಮಾಡಿದ ಕೆಲಸ ಕಾರ್ಯಗಳು ಕೈಗತ್ತಲ್ಲ. ಆಲಸ್ಯಗಳಾಗಿರ್ತೀರಿ.
ಯಾರು ಏನಾದ್ರೂ ಹೇಳಿದ್ರೆ ಅದನ್ನೇ ತಗೊಂಡು ಜಗಳ ಮನಸ್ತಾಪಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕರ್ಮರಾಶಿಯಲ್ಲಿ ಕುಜ ಮತ್ತು ಶನಿಯರ ಯುತಿ ಇದ್ದದ್ದರಿಂದ ಉದ್ಯೋಗದ ವಿಚಾರದಲ್ಲಿ ಸಾಕಷ್ಟು ಆತಂಕಗಳು. ಉದ್ಯೋಗವೇ ಕೈ ಬಿಟ್ಟು ಹೋಗ್ತದೆ ಅಥವಾ ಇದ್ದ ಉದ್ಯೋಗದಲ್ಲಿ ಜಗಳ, ಹೋಗ್ಲಿಕ್ಕೆ ಮನಸ್ಸು ಬರೋದಿಲ್ಲ, ಯಾರು ಹೋಗ್ತಾರೆ ಹೇಳುವಂತಹ ಭಾವನೆ, ಈ ರೀತಿಯಲ್ಲಾಗುವಂತಹ ಸಾಧ್ಯತೆ, ಒಟ್ಟಾರೆ ಜಾಡ್ಯ ಉಂಟಾಗುವಂತಹದ್ದಿದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ನರಸಿಂಹನ ಉಪಾಸನೆ ಮಾಡ್ಕೊಳ್ಳಿ. ನರಸಿಂಹ ಪಂಚರತ್ನ ಸ್ತೋತ್ರ ಅಥವಾ ಪ್ರಾತಃ ಕಾಲದಲ್ಲಿ ನರಸಿಂಹನ ಸ್ತೋತ್ರ ಇತ್ಯಾದಿಗಳನ್ನ ಪಠನ ಮಾಡುವುದರಿಂದ ನಿಮಗಿರುವಂತಹ ಕಷ್ಟಗಳು ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು ಮಾಡ್ಕೊಳ್ಳಿ. ಶುಭವಾಗುತ್ತೆ. ಮಿಥುನ ರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5. ಜೊತೆಯಲ್ಲಿ ನೀವು ಹಸಿರು ಬಣ್ಣ, ಪೂರ್ವ ದಿಕ್ಕು ನಿಮಗೆ ಅನುಕೂಲಕರವಾಗಿರ್ತದೆ. ಮಾಡ್ಕೊಳ್ಳಿ, ಶುಭವಾಗ್ತದೆ. ಈಗ ಕರ್ಕಾಟಕ ರಾಶಿ ನೋಡಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ಚಂದ್ರನು ಅಷ್ಟಮದಲ್ಲಿ ಶತಭಿಷ ನಕ್ಷತ್ರದಲ್ಲಿದ್ದಾನೆ. ನೂರಾರು ರೋಗಗಳನ್ನ ಶಮನ ಮಾಡುವಂತಹ ನಕ್ಷತ್ರ ಇವತ್ತು. ಆ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ ಅಂದಾಗ ರೋಗಿಗಳಿಗೆ ರೋಗ ಶಮನವಾಗುವಂತಹ ದಿವಸ, ಅಥವಾ ರೋಗಕ್ಕೆ ಸರಿಯಾದ ಮದ್ದು ಸಿಗುವಂತಹ ದಿವಸ, ಅಥವಾ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಬೇಕಾದಂತಹ ದಿವಸ, ಅಥವಾ ವೈದ್ಯರು ಹೇಳಿದಂತೆ ನೀವು ಶೈತ್ಯೋಪಚಾರವನ್ನು ಮಾಡುವಂತಹ ದಿವಸವಾಗಿರತಕ್ಕಂತಹದ್ದು ಇಂದಿನ ದಿವಸ. ನಿಮ್ಮ ಕಷ್ಟಗಳನ್ನು ದೂರ ಮಾಡುವಂತಹ ದಿವಸವಾಗಿದೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತದೆ. ನಷ್ಟ ಆಗಿದ್ದನ್ನು ತುಂಬಿಕೊಡ್ತದೆ. ಗುರುವಿನ ಬಲ ಇಲ್ಲದಿದ್ದರೂ ಸಹಿತವಾಗಿ ನಿಮಗೆ ಶುಕ್ರನ ಫಲ ಇದ್ದದ್ದರಿಂದ ಸಾಕಷ್ಟು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಕ್ಕೆ ಅನ್ನಪೂರ್ಣೇಶ್ವರಿ ದೇವಿಯ ಆರಾಧನೆ, ದುರ್ಗಾ ಪ್ರಾರ್ಥನೆಯನ್ನ ಮಾಡುವುದರಿಂದ ಕ್ಷೇಮ. 2 ನಿಮ್ಮ ಸಂಖ್ಯೆ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವಾಗ್ತದೆ. ದಕ್ಷಿಣ ದಿಕ್ಕಿನಲ್ಲಿರತಕ್ಕಂತಹ ದುರ್ಗಾಂಬಾ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ ಕರ್ಕಾಟಕ ರಾಶಿಯವರಿಗೆ. ಈಗ ಸಿಂಹರಾಶಿಯವರ ಫಲವನ್ನ ಇಂದಿನ ದಿವಸ ನಾವು ನೋಡುವಾಗ ಅಷ್ಟಮ ಶನಿ ಕಾಟದಿಂದ ತತ್ತರಿಸಿ ಹೋಗಿರ್ತೀರಿ. ಕೋರ್ಟ್ ಕಚೇರಿ ವ್ಯಾಜ್ಯದಲ್ಲಿ ನಷ್ಟ ಹೊಂದುವಂತಹ ಸಾಧ್ಯತೆಗಳು. ಊರಿನಲ್ಲಿರ್ತಕ್ಕಂತಹ ಜಮೀನನ್ನ ಮಾರಾಟ ಮಾಡಬೇಕು ಅನ್ನುವಂತಹ ಸಂಕಲ್ಪ ಮಾಡಿರ್ತೀರಿ, ವ್ಯಾಪಾರ ಆಗೋದಿಲ್ಲ. ಅಡೆತಡೆಗಳು ಜಾಸ್ತಿ ಆಗುವಂತಹ ಸಂದರ್ಭ. ಭೂಮಿಯಲ್ಲಿ ಅಳತೆಯಲ್ಲಿ ಮಾಪನದಲ್ಲಿ ವ್ಯತ್ಯಾಸ ಉಂಟಾಗುವಂತಹ ಲಕ್ಷಣಗಳು. ಪರರಿಗೆ ಹೋಗಿರ್ತದೆ ನಿಮ್ಮ ಭೂಮಿ, ಪರರ ಭೂಮಿ ನಿಮಗೆ ಸೇರಿಕೊಂಡಿರುವಂತಹ ಸಾಧ್ಯತೆಗಳು. ಒಟ್ಟಾರೆ ಏನೋ ಒಂದು ರೀತಿಯಂತಹ ಮುಜುಗರದ ವಾತಾವರಣಕ್ಕೆ ಹೊಂದಿಕೊಳ್ಳಬೇಕಾದಂತಹ ಸಂದರ್ಭ ಬರ್ತದೆ ಇವತ್ತಿನ ದಿವಸ ಸಿಂಹರಾಶಿಯಲ್ಲಿ ಇರತಕ್ಕಂತಹ ರಾಜಕೀಯದವರಿಗೆ ಸಾಕಷ್ಟು ಅನುಕೂಲ, ನೆಮ್ಮದಿ ಉಂಟಾದೀತು. ವ್ಯವಹಾರದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣುವಂತಹ ಒಂದು ಸಂದರ್ಭ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು 1ರ ಸಂಖ್ಯೆಯ ಬಳಕೆ, ಜೊತೆಯಲ್ಲಿ ಶಿವನ ಉಪಾಸನೆಯನ್ನ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ದಕ್ಷಿಣ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿ ಆಗ್ತದೆ ಸಿಂಹರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನದಲ್ಲಿರ್ತಕ್ಕಂತಹ ಗ್ರಹಗಳ ಆನುಕೂಲ್ಯತೆ ಚೆನ್ನಾಗಿರ್ತದೆ ನೋಡಿ. 7ನೇ ಭಾವದಲ್ಲಿರ್ತಕ್ಕಂತಹ ಸೂರ್ಯನು ಇವತ್ತಿನ ದಿವಸ 8ನೇ ಭಾವಕ್ಕೆ ಸ್ವಕ್ಷೇತ್ರಕ್ಕೆ ಹೋಗ್ತಾ ಇದ್ದಾನೆ. ಹೀಗಾಗಿ ದಾಂಪತ್ಯದ ವಿಷಯದಲ್ಲಿ ಕಲಹಗಳು ದೂರವಾಗುವಂತಹ ಲಕ್ಷಣ. ಮಾನಸಿಕ ಒತ್ತಡಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗ್ತದೆ. ಕುಟುಂಬದ ಹಿರಿಯರ ಆಶೀರ್ವಾದವು ನಿಮಗೆ ಸಿಗ್ತದೆ. ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಜೊತೆಯಲ್ಲಿ ಮತ್ತೆ ವ್ಯವಹಾರವನ್ನ ಸೇರಿಸಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಲಕ್ಷಣಗಳು. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಶಿವನ ಉಪಾಸನೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಶನಿ ಶಾಂತಿ, ಕುಜ ಶಾಂತಿಯನ್ನು ಮಾಡಿಕೊಳ್ಳಿ. ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ತ್ರಿಕಾಲದಲ್ಲೂ ಮಾಡಿ. ಆಗ ನಿಮಗಿರ್ತಕ್ಕಂತಹ ಸಂಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಶ್ರೀ ಮಹಾವಿಷ್ಣುವಿನ ಅನುಗ್ರಹದಿಂದ ಕನ್ಯಾ ರಾಶಿಯವರಿಗೆ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಶುಕ್ರ ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಶುಕ್ರನ ದೃಷ್ಟಿ ಬಿತ್ತು ಅಂದ್ರೆ ವ್ಯಾಪಾರ ಜಾಸ್ತಿ ಆಗ್ತದೆ, ಅಭಿವೃದ್ಧಿ ಜಾಸ್ತಿ ಆಗ್ತದೆ. ಜೊತೆಯಲ್ಲಿ ಶುಕ್ರ ಶೃಂಗಾರಕಾರಕನಾಗಿರ್ತಕ್ಕಂಥವನು. ಶೃಂಗಾರ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡತಕ್ಕಂಥವರಿಗೆ ಅನುಕೂಲ. ಮೊಬೈಲ್ ಅಂಗಡಿ ಇಟ್ಟವರಿಗೆ ಅನುಕೂಲ, ಅಥವಾ ಕ್ಯಾಮೆರಾ ಇತ್ಯಾದಿಗಳನ್ನ ವ್ಯಾಪಾರ ವ್ಯವಹಾರವನ್ನು ಮಾಡುವವರೇ ಅನುಕೂಲ, ಅಥವಾ ಕ್ಯಾಮೆರಾಮೆನ್ಗಳಿಗೂ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಈ ಸಂದರ್ಭದಲ್ಲಿ. ನೋಡಿ, ನಿಮ್ಮ ರಾಶಿಗೆ ಗುರುವಿನ ದೃಷ್ಟಿ ಸಂಪೂರ್ಣವಾಗಿರುವುದರಿಂದ ಮಂಗಲ ಕಾರ್ಯದ ಮಾತುಕತೆಗಳು ಅಥವಾ ಮಂಗಲ ಕಾರ್ಯ ಜರುಗುವಿಕೆ, ಮಂಗಲ ಕಾರ್ಯದಲ್ಲಿ ಪಾಲ್ಗೊಳ್ಳುವಿಕೆ, ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವಿಕೆ ಇತ್ಯಾದಿಗಳೆಲ್ಲ ಜರುಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇದ್ದದರಿಂದ ದೈವಾನುಕೂಲ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೀತದೆ, ಕಾರ್ಯಸಿದ್ಧಿ ಆಗ್ತದೆ. 6 ನಿಮ್ಮ ಸಂಖ್ಯೆ. ಬಿಳಿ ಬಣ್ಣ. ಉತ್ತರ ದಿಕ್ಕು ಪಶ್ಚಿಮ ದಿಕ್ಕು ನಿಮಗೆ ಅನುಕೂಲ. ಪರಿಹಾರವನ್ನು ಕಂಡುಕೊಳ್ಳಿ, ಶುಭವಾಗುತ್ತೆ ತುಲಾರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ವೃಶ್ಚಿಕ ರಾಶಿ ನೋಡಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಶನಿ ಮಹಾತ್ಮ
ಶತ್ರುವಾದ ಸೂರ್ಯನ ಒಟ್ಟಿಗಿದ್ದಾರೆ, ಶತ್ರುವಾಗಿರತಕ್ಕಂತಹ ಕುಜನ ಒಟ್ಟಿಗಿದ್ದಾರೆ. ಅದರಿಂದಲೇ ನಿಮಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ಮಧುಮೇಹ ವೃದ್ಧಿ ಆಗುವಂತಹ ಲಕ್ಷಣ, ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಕಂಡುಕೊಳ್ತೀರಿ, ನಿರೋಗಿ ಆಗುವಂತಹ ಪ್ರಯತ್ನವನ್ನು ಮಾಡ್ತೀರಿ, ಆದರೆ ಪ್ರಯತ್ನದಲ್ಲಿ ಸಫಲತೆಯನ್ನು ಕಾಣುವಂತಹ ಸಾಧ್ಯತೆ ಇಲ್ಲ. ಉದ್ಯೋಗ ವ್ಯವಹಾರದಲ್ಲಿ ಮೋಸ ಉಂಟಾಗ್ತದೆ ಅಥವಾ ಉದ್ಯೋಗ ವ್ಯವಹಾರವೇ ಕಳಚಿ ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ಬಂಧು ಬಾಂಧವರ ಪ್ರೀತಿ ಕಡಿಮೆ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರಿಗೆ ಮದುವೆ ಮಾತುಕತೆ ನಿಶ್ಚಯ ಇತ್ಯಾದಿಗಳು ಆಗಿ ಮುರಿದು ಬೀಳುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಒಟ್ಟಾರೆ ಸಮಾಧಾನದ ದಿವಸ ಅಲ್ಲ, ಮಾನಸಿಕವಾದಂತೂ ಹಿಂಸೆ ಜಾಸ್ತಿ ಇರತಕ್ಕಂತಹದ್ದು. ಪರಿಹಾರಕ್ಕಾಗಿ ನೀವು ಗಾರುಡೆಯ ಮಂತ್ರ ಜಪವನ್ನು ಮಾಡಿಕೊಳ್ಳಬೇಕು. ಜೊತೆಯಲ್ಲಿ ವಿಶೇಷವಾಗಿ ಗೀತಾದೃಷ್ಟು ಜಪವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ನೀವು 9ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರುತ್ತದೆ. ಉತ್ತರ ದಿಕ್ಕು ನಿಮಗೆ ಅನುಕೂಲಕರವಾಗಿದೆ, ಮಾಡಿಕೊಳ್ಳಿ, ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರು. ಈಗ ಧನು ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರತಕ್ಕಂತಹ ಗುರು ಸಪ್ತಮದಲ್ಲಿತ್ತು ನೋಡ್ತಾ ಇದ್ದಾನೆ. ಭಾವಪುಷ್ಟಿ ಯೋಗ, ದಂಪತಿಗಳಿಗೆ ಅನುಕೂಲ ಉಂಟಾಗುವಂತಹದ್ದು, ಅನ್ಯೋನ್ಯ ದಾಂಪತ್ಯಕ್ಕೆ ಅನುಕೂಲ ಇದೆ, ಕುಟುಂಬದಲ್ಲಿ ಅಭಿವೃದ್ಧಿ ಆಗುವಂತಹ ಲಕ್ಷಣ ಇದೆ. ಜೊತೆಯಲ್ಲಿ ಪಂಚಮ ಸ್ಥಾನದಲ್ಲಿ ಶುಕ್ರ ಇದ್ದದ್ದರಿಂದ ಮಕ್ಕಳಿಂದ ಸಾಕಷ್ಟು ಅಭಿವೃದ್ಧಿ, ಅದರಲ್ಲೂ ವಿದೇಶದಲ್ಲಿರ್ತಕ್ಕಂತಹ ಮಕ್ಕಳಿಂದ ಒಳ್ಳೆಯ ಸುದ್ದಿಯನ್ನು ಕೇಳುವಂತಹ ಒಂದು ಸನ್ನಿವೇಶ. ಅಭಿಪ್ರಾಯ ಭೇದಗಳಿರುವುದಿಲ್ಲ, ಅಭಿಪ್ರಾಯಗಳು ಪೂರಕವಾಗಿರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹೊಸ ವಾಹನ ಖರೀದಿ ಮಾಡುವಂತಹ ಒಂದು ಸುಯೋಗದ ಕ್ಷಣಗಳು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಗುರುಶಾಂತಿ ಮಾಡ್ಕೊಳ್ಳಿ. ಕಡಲೆಕಾಳನ್ನು ನೆನೆ ಹಾಕಿ ಗೋವುಗಳಿಗೆ ಕೊಡಿ. ಆಗ ನೀವು ಇರತಕ್ಕಂತಹ ಸಂಕಷ್ಟಗಳೆಲ್ಲ ಕರಗಿ ಹೋಗಿ ಸುಖ ಪ್ರಾಪ್ತಿ, ನೆಮ್ಮದಿ ಉಂಟಾಗುವಂತಹ ಲಕ್ಷಣಗಳು ಧನು ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 3 ಬಳಸಿಕೊಳ್ಳಿ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ ಧನು ರಾಶಿಯವರಿಗೆ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ 6ನೇ ಮನೆಯಲ್ಲಿ ಗುರು ಉಪಚಯ ಸ್ಥಾನದಲ್ಲಿದ್ದಾನೆ. ಆದ್ರೆ ಶತ್ರು ರಾಶಿ, ಹೀಗಾಗಿ ಶತ್ರುಗಳಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ವ್ಯವಹಾರಗಳಿಗೆ ತೊಡಕುಂಟಾಗ್ತದೆ. ವ್ಯಯಾಧಿಪತಿ 6ನೇ ಮನೆಯಲ್ಲಿ ಇದ್ದದ್ದರಿಂದ, ದುಸ್ಥಾನದಲ್ಲೇ ಇದ್ದದ್ದರಿಂದ ದುರ್ಜನರಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ವ್ಯವಹಾರಕ್ಕೆ ಅಥವಾ ನೀವು ಮಾಡುವಂತಹ ಉದ್ಯೋಗಕ್ಕೆ ಅಥವಾ ನೀವು ಮಾಡುವಂತಹ ವಿದ್ಯಾಕ್ಷೇತ್ರಕ್ಕೆ ತೊಂದರೆ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೋಡಿ, ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶನಿ ಮಹಾತ್ಮನು ತೃತೀಯದಲ್ಲಿ ಮೀನ ರಾಶಿಯಲ್ಲಿ ಇದ್ದದರಿಂದ ನದಿಯ ಸಮೀಪ, ಸಮುದ್ರ ಸಮೀಪದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸಾಕಷ್ಟು ಅನುಕೂಲತೆಗಳು, ಸಾಕಷ್ಟು ನೆಮ್ಮದಿ ಸಿಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಇವತ್ತಿನ ದಿವಸ. ನಿಮ್ಮ ರಾಶಿಯಿಂದ 2ನೇ ಮನೆ ಅಧಿಪತಿ ತೃತೀಯ ಭಾವದಲ್ಲಿದ್ದರಿಂದ ಅಣ್ಣಂದಿರ ವೈರತ್ವ ಅಥವಾ ಅಕ್ಕಂದಿರ ವೈರತ್ವ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಈ ಎಲ್ಲ ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಏನು, ಸಾಧ್ಯವಾದರೆ ಸಮುದ್ರ ಸ್ನಾನ ಮಾಡಿ, ಮಹಾಬಲೇಶ್ವರನಿಗೆ ಅಭಿಷೇಕ ಪೂಜೆಯನ್ನು ಮಾಡಿಸಿ, ಜೊತೆಯಲ್ಲಿ ಗಣಪತಿ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿ. ಆಗ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿ ಆಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಮತ್ತು 4. ಕಪ್ಪು ಬಣ್ಣ, ಹಳದಿ ಬಣ್ಣ, ನೀಲಿ ವಸ್ತ್ರ ಇವೆಲ್ಲ ನಿಮಗೆ ಅನುಕೂಲಕರವಾಗಿದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿ ಆಗ್ತದೆ ಮಕರ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ಸುಖಾಧಿಪತಿಯಾಗಿರ್ತಕ್ಕಂತಹ ಶುಕ್ರನು ತೃತೀಯ ಭಾವದಲ್ಲಿದ್ದಾನೆ. ನಿಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಗೆ ಸುಖ ಪ್ರಾಪ್ತಿ ಇವತ್ತಿನ ದಿವಸ. ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನಾಧಿಪತಿಯಾದಂತಹ ಶುಕ್ರ ತೃತೀಯ ಭಾವದಲ್ಲಿದ್ದಾನೆ, ಭಾಗ್ಯವನ್ನು ನೋಡ್ತಾ ಇದ್ದಾನೆ. ನಿಮಗೂ ಸಹಿತವಾಗಿ ದೃಷ್ಟಿಭೇದದಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೌಟುಂಬಿಕವಾಗಿ ಸಾಕಷ್ಟು ನೆಮ್ಮದಿ, ಜೀವನದಲ್ಲಿ ಸಾಕಷ್ಟು ಸೌಖ್ಯ ಇತ್ಯಾದಿಗಳು ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಕುಂಭರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8. ನೀವು ಕಪ್ಪು ಬಣ್ಣ, ಬಿಳಿ ಬಣ್ಣ, ಹಳದಿ ಬಣ್ಣ, ಹಸಿರು ಬಣ್ಣ ಇವೆಲ್ಲ ಉಪಯೋಗಿಸಿಕೊಳ್ಳಬಹುದು. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕುಂಭರಾಶಿಯವರಿಗೆ ಅನುಕೂಲವಾಗ್ತದೆ. ಕುಂಭರಾಶಿಯವರಿಗೆ ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿಯಾಗುವಂತಹ ಲಕ್ಷಣ ಇದೆ ಇವತ್ತಿನ ದಿವಸ. ಪರಿಹಾರವನ್ನು ಕಂಡುಕೊಳ್ಳಿ, ಶುಭವಾಗುತ್ತೆ, ಒಳ್ಳೆಯದಾಗಲಿ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಪಾಪಗ್ರಹಗಳು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದ್ರಿ. 7.5 ನಡೀತಾ ಇದೆ. ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮ ಇದ್ದಾನೆ. ಅಪವಾದ, ಅವಮಾನ, ಅಪರಾಧಗಳೆಲ್ಲವೂ ಸಹಿತವಾಗಿ ನಿತ್ಯವೂ ನಡೀತಾ ಇರತಕ್ಕಂತಹದ್ದು. ಆ ಎಲ್ಲ ದೋಷ ಪರಿಹಾರಕ್ಕೆ ನೀವು ಶನಿ ಶಾಂತಿ ಮಾಡ್ಕೊಳ್ಬೇಕು ಅಥವಾ ಶನಿ ಸಿಂಗಾಪುರಕ್ಕೆ ಹೋಗಿ ಬರಬೇಕು. ನಿಮ್ಮ ರಾಶಿಗೆ ಶತ್ರು ರಾಶಿ ಅಧಿಪತಿ ಅಂತಹ ರವಿ ಬಂದಿದ್ದ. ಆ ರವಿಯು ಇವತ್ತಿನ ದಿವಸ 11 ಗಂಟೆಗೆ ಮುಂದಿನ ರಾಶಿಗೆ ಹೋಗ್ತಾನೆ. ಆ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಷೇಮವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಅಭಿವೃದ್ಧಿ ಆಗ್ತದೆ. ನೆಮ್ಮದಿಯನ್ನು ಕಾಡುವಂತಹ ಒಂದು ಸುದಿನವಾಗಿರತಕ್ಕಂತಹದ್ದು ಇಂದಿನ ದಿವಸ. 11 ಗಂಟೆಯ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣುವಂತಹ ಸುಯೋಗದ ಕ್ಷಣಗಳು. ಪರಿಹಾರಕ್ಕೆ ಇವತ್ತಿನ ದಿವಸ ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದೇನು, ಶನಿ ದೇವರಿಗೆ ನೀಲಿಯ ಬಟ್ಟೆಯನ್ನು ಉಡಿಸಿ ಒಂದು ಪೂಜೆಯನ್ನು ಮಾಡಿಸಿ. ಆಗ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಮನಸ್ಸಿನ ದುಗುಡ ನಿವಾರಣೆ ಮಾಡಿಕೊಳ್ಳಿ, ಅದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರವನ್ನು ಕಂಡುಕೊಳ್ಳಿ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸಿಕೊಳ್ಳಿ. ಹಳದಿ ಬಣ್ಣ ಅನುಕೂಲಕರವಾಗಿದೆ. ಈಶಾನ್ಯ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ನಿಮಗೆ ಸಾಕಷ್ಟು ಪ್ರಯೋಜನವಾಗ್ತದೆ. 12 ರಾಶಿಯವರು ಇವತ್ತಿನ
ಸಕಲ ದೋಷ ನಿವಾರಣೆಗಾಗಿ ಗಣಪತಿ ದೇವರಿಗೆ ಚಂದನಾಭಿಷೇಕವನ್ನ ಮಾಡಿಸುವುದರಿಂದ ಕ್ಷೇಮವಾಗ್ತದೆ. ಮಾಡ್ಕೊಳ್ಳಿ, ಶುಭವಾಗಲಿ. ಇಂದಿನ ದಿವಸ ಸೌರ ಯುಗಾದಿ, ಚಾಂದ್ರಮಾನ ಯುಗಾದಿಯನ್ನು ನಾವು ಆಚರಿಸಿದ್ದೇವೆ. ಸೌರಮಾನ ಯುಗಾದಿಯು ಅಷ್ಟೇ ಪ್ರಾಮುಖ್ಯವಾಗಿರತಕ್ಕಂತಹದ್ದು. ರಾಜಗ್ರಹ ಸೂರ್ಯ, ಆ ಸೂರ್ಯನು ಇವತ್ತಿನ ದಿವಸ ಉಚ್ಚ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ, ಅರ್ಥಾತ್ ಮೇಷರಾಶಿಗೆ ಹೋಗ್ತಾ ಇದ್ದಾನೆ. ಮೇಷರಾಶಿಗೆ ಸೂರ್ಯನು ಬಂದ ಅಂದ್ರೆ ಉಚ್ಚ ಫಲಗಳು ಆರಂಭವಾಗಲಿಕ್ಕೆ ಆರಂಭವಾಗ್ತದೆ. ಮೇಷಾದಿ 12 ರಾಶಿಯವರೆಗೂ ಸಹಿತವಾಗಿ ವಿಷುವತ್ ಪುಣ್ಯಕಾಲ ಇದೆ ಇವತ್ತಿನ ದಿವಸ. ಆದ್ದರಿಂದ ತರ್ಪಣಾದಿಗಳನ್ನ ಮಾಡಿಕೊಳ್ಳುವವರೆಗೆ 3 ಗಂಟೆ 31 ನಿಮಿಷದವರೆಗೆ ಅವಕಾಶ ಇದೆ. ಮಧ್ಯಾಹ್ನದಲ್ಲಿ ತರ್ಪಣವನ್ನು ಮಾಡಿಕೊಳ್ಳಿ, ಸೌರಮಾನ ಯುಗಾದಿಯ ಆಚರಣೆಯನ್ನು ಮಾಡಿಕೊಳ್ಳಿ. ಅದರಿಂದ ನಿಮಗಿರತಕ್ಕಂತಹ ಮುಂಬರುವಂತಹ ಕಷ್ಟ ದೋಷಗಳು ಪರಿಹಾರವಾಗಿ ಸುಖ ಪ್ರಾಪ್ತಿ ಸೂರ್ಯನಾರಾಯಣದಿಂದ. ಆರೋಗ್ಯ ವೃದ್ಧಿಗೆ ಸೂರ್ಯನಾರಾಯಣನೇ ಬೇಕು. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ 11 ಗಂಟೆಯ ನಂತರದಲ್ಲಿ ನೀವು ಆದಿತ್ಯ ಹೃದಯವನ್ನು ಓದುವುದರಿಂದ, ಸೂರ್ಯನಿಗೆ ವಿಶೇಷವಾಗಿ ತರ್ಪಣಾದಿಗಳನ್ನ ಕೊಡುವುದರಿಂದ, ಅಭಿಷೇಕಾದಿಗಳನ್ನ ಮಾಡುವುದರಿಂದ ಸೂರ್ಯನಾರಾಯಣನ ಅನುಗ್ರಹದಿಂದ ಎಲ್ಲಾ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಸೂರ್ಯನಾರಾಯಣದಿಂದಲೇ ಆರೋಗ್ಯ ಭಾಗ್ಯ. ಅದನ್ನು ಪಡ್ಕೊಳ್ಳಿ, ಶುಭವಾಗುತ್ತೆ. 12 ರಾಶಿಯವರು ಶುಭವಾಗಲಿ. ವೀಕ್ಷಕರೇ, ಈಗಾಗಲೇ ಪ್ರತಿನಿತ್ಯವೂ ನಾನು ಹೇಳ್ತಾ ಇದ್ದೇನೆ, ಷಷ್ಠಿ ಪೂರ್ತಿ ಶಾಂತಿಯನ್ನ ಮಾಡಿಸಿಕೊಳ್ಳುವವರಿಗೆ ಸದವಕಾಶ. ಇಲ್ಲಿ 60 ವರ್ಷದ್ದಾಗಿರ್ಲಿ, 70 ವರ್ಷದ್ದಾಗಿರ್ಲಿ, 80 ವರ್ಷದ್ದಾಗಿರ್ಲಿ, ಅಥವಾ 65 ವರ್ಷದ್ದಾಗಿರ್ಲಿ, 75 ವರ್ಷದವರಾಗಿರ್ಲಿ, 85 ವರ್ಷದವರಾಗಿರ್ಲಿ, ಶತಾಯುಷಿಗಳಾಗಿರ್ಲಿ, ಯಾವುದೇ ಶಾಂತಿಗಳನ್ನ ಮಾಡಿಸಿಕೊಳ್ಳೋದಿದ್ರು ಒಳ್ಳೆಯ ಅವಕಾಶ ಇರತಕ್ಕಂತಹದ್ದು. ಈ ಸಂದರ್ಭದಲ್ಲಿ ಮಾಡಿಸ್ತಾ ಇದ್ದೇವೆ. ತಮಗೇನಾದರೂ ಅಪೇಕ್ಷೆ ಇದ್ದಲ್ಲಿ ಆನ್ಲೈನ್ ಮೂಲಕವಾಗಿ ನೀವು ಭೇಟಿ ಮಾಡಬಹುದು, ಅಥವಾ ನೇರವಾಗಿಯೂ ಭೇಟಿ ಮಾಡಿ ಅದರ ವಿಷಯವನ್ನು ನೀವು ತಿಳಿದುಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಕೆಳಗೆ ಕಂಡಂತಹ ನಂಬರುಗಳನ್ನು ಸಂಪರ್ಕ ಮಾಡಿ. ಶುಭವಾಗುತ್ತೆ, ಒಳ್ಳೆಯದಾಗಲಿ. ಶುಭವಸ್ತು.